ನನಗೆ ಬಹಳ ಖುಷಿ ಸರ್. ನಿಜವಾಗಿ ಆನಂದ್ ಬಾಷ್ಪ. ನನಗೆ ದೇವರು ನಿಮಗೆ ಆ ಶಕ್ತಿ ಕೊಟ್ಟಿದ್ದಾರೆ. ನೀವು ನಿಜವಾಗಿ ದೇವರು ದೇವ್ರಿಗೆ ಕೆಲಸ ಮಾಡಕ್ಕೆ ನಮ್ಗೆ ಹೇಳಿದಾನೆ ಮಾಡ್ತಾ ಇದೀವಿ. ಆಗಿದೆ ಸರ್. ಎಲ್ಲಾ ಪ್ರೇಯರ್ಗೂ ಆ ದೇವರ ಅನುಗ್ರಹ ಇಲ್ದಿರ ಇಲ್ಲ. ಇವರು ಎಷ್ಟೋ ಜನ ಫ್ರೆಂಡ್ಸು ಮನೆಯಲ್ಲಿ ಹೇಳ್ತಾರೆ, ನೀವು ಒಬ್ಬನೇ ಹೋಗಲೇ ಬೇಡ, ನಾನು ಒಬ್ಬನೇ ಬಂದಿದ್ದೀನಿ. ಅಷ್ಟಿಲ್ಲ ಬರ್ತಾರೆ. ಇಲ್ಲ, ನಿಮ್ಮಂತ ಹಿರಿ ಜೀವಗಳಿಗೆ ನಾವು ಸರ್ವಿಸ್ ಮಾಡ್ತಾ ಇದೀವಿ. 80 ವರ್ಷ ಪ್ಲಸ್ ಇಯರ್, 84 ವರ್ಷ, 87 ವರ್ಷ, 87 ವರ್ಷ ಇವತ್ತು ಒಬ್ಬನೇ ಓಡಾಡ್ತೀನಿ. ಒಬ್ಬನೇ ನೋಡ್ತಾ ಇದೆ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದೆ ಸರ್. 86 ವರ್ಷದ ಒಬ್ಬ ಅಜ್ಜ ಬಂದು ಕಣ್ಣೀರು ಹಾಕಿ 20 ವರ್ಷದಿಂದ ನನಗಿದ್ದ ಸಮಸ್ಯೆನ ನೀವು ಸಾಲ್ವ್ ಮಾಡಿದ್ರಿ ಅಂತ ಈ ಬಣ್ಣ ಥೆರಪಿನಲ್ಲಿ ಸರ್. ಸೊ ಅದೆಲ್ಲ ಅದು ಲಾಜಿಕ್ ಅರ್ಥ ಮಾಡ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಬ್ಲಾಡರ್ ವೀಕ್ ಆಗಿದೆ ಅಂದರೆ ಒಂದು ಕೆಥೆಟ್ರಲ್ ಟ್ಯೂಬ್ ಹಾಕ್ತಾರೆ, ಒಂದು ಯೂರಿನ್ ಮೆಡಿಸಿನ್ ಕೊಡ್ತಾರೆ, ಡೈಪರ್ ಹಾಕ್ತಾರೆ. ಅದೆಲ್ಲವುದು ಉಪಶಮನ. ಸೊ ಜನರು ಅರ್ಥ ಮಾಡ್ಕೋಬೇಕು, ಉಪಶಮನದಕ್ಕಿಂತ ಮಿಗಿಲಾಗಿ ನಾವು ವಾಸಿ ಮಾಡ್ಕೋಬೇಕು. ಸೊ 87 ವರ್ಷದ ಅಜ್ಜ ಬಂದ್ಬಿಟ್ಟು 20 ವರ್ಷದಿಂದ ಹಾಕಿರೋ ಡೈಪರ್ನ ಇವತ್ತು ಆಗ್ತಾ ಇಲ್ಲ ಅಂತಂದರೆ ದಿರ್ ಇಸ್ ಎ ಲಾಜಿಕ್. ಸೊ ಲಾಜಿಕ್ ಬಿಹೈಂಡ್ ದಟ್ ನಾವು ವರ್ಕ್ ಮಾಡಬೇಕು. ಸೊ ಮೋಷನ್ಗೆ ಹೋಗೋ ಜಾಗ, ರೀಪ್ರೊಡಕ್ಟಿವ್ ಆರ್ಗನ್ ಮಕ್ಕಳಾಗೋ ಜಾಗ, ಮತ್ತು ಯೂರಿನ್ ಪಾಸ್ ಮಾಡೋದು, ಈ 3 ಹೋಲ್ಸನ್ನು ಕಂಟ್ರೋಲ್ ಮಾಡೋದು ಕಿಡ್ನಿ ಮೆರಿಡಿಯನ್. ಓಕೆ. ಯಾವಾಗ ನೀವು ಕಿಡ್ನಿ ಮೆರಿಡಿಯನ್ನ ಸ್ಟ್ರೆಂಥನ್ ಮಾಡ್ತಿರೋ ಯೂರಿನ್ ಕಂಟ್ರೋಲಿಗೆ ಬರುತ್ತೆ. ಓಕೆ, ಕಿಡ್ನಿ ಮೆರಿಡಿಯನ್ ಕಂಟ್ರೋಲ್ ಮಾಡಿದ್ರೆ ಎಸ್, ಯೂರಿನ್ ಕಂಟ್ರೋಲಿಗೆ ಬರುತ್ತೆ. ಈ ವಯಸ್ಸಾಗ್ತಾ ಏನಾಗುತ್ತೆ, ಕೆಲವ್ರಿಗೆ 50 ವರ್ಷ, ಕೆಲವ್ರಿಗೆ 60 ವರ್ಷ, ಕೆಲವ್ರಿಗೆ 70 ವರ್ಷ ಆದಮೇಲೆ ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ ಆಗುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಅಂಥ ಸಮಯದಲ್ಲಿ ಯಾವಾಗ ಕಿಡ್ನಿನಲ್ಲಿ ಎಸೆನ್ಸ್ ಚಿ ಎನರ್ಜಿ ಕಡಿಮೆ ಆಗುತ್ತೋ ಅದು ಹೋಲ್ಸನ್ನ ಕ್ಲೋಸ್ ಮಾಡೋದಾಗಲಿ ಓಪನ್ ಮಾಡೋದಕ್ಕಾಗಲಿ ಶಕ್ತಿ ಇರಲ್ಲ. ಸೊ ಹಾಗಾಗಿ ಅದು ಕ್ಲೋಸ್ ಆಗದೇ ಇದ್ದಾಗ ಯೂರಿನ್ ಪಾಸ್ ಆಗಿಬಿಡುತ್ತೆ. ಅದು ಓಪನ್ ಆಗದೇ ಇದ್ದಾಗ ಯೂರಿನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಇನ್ಕನ್ಸಿಸ್ಟೆನ್ಸಿ ಆಫ್ ಯೂರಿನೇಷನ್ ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಆ ವಯಸ್ಕರಲ್ಲೂ ಬರ್ತಾ ಇದೆ ಆ್ಯಂಡ್ ಏಜ್ಡ್ ಪೀಪಲಲ್ಲೂ ಬರ್ತಾ ಇದೆ. ಬಟ್ ದೆರ್ ಈಸ್ ಅ ಸೊಲ್ಯೂಷನ್. ನಾವು ಸಿಸ್ಟಮೆಟಿಕ್ ಆಗಿ ಯೂರಿನರಿ ಬ್ಲಾಡರ್ ಆ್ಯಂಡ್ ಕಿಡ್ನಿ ಮೆರಿಡಿಯನ್ ಟ್ರೀಟ್ ಮಾಡಿದಾಗ, ಅದ್ರ ಜೊತೆಗೆ ಸ್ವಾದಿಷ್ಠಾನ ಚಕ್ರಕ್ಕೆ ಟ್ರೀಟ್ ಮಾಡಿದಾಗ ಅವರು ಸಂಪೂರ್ಣವಾಗಿ ವಾಸಿ ಆಗ್ತಾರೆ. ದೆರ್ ಈಸ್ ನೋ ಏಜ್ ಲಿಮಿಟ್. ಸುಮ್ಮನೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿದೆ, ಸರ್ಜರಿ ಮಾಡಬೇಕು, ಅದೆಲ್ಲ ಗ್ರೇಟ್ ರಿಲೀಫ್ ಕೊಡುತ್ತೆ, ನೋ ಡೌಟ್. ಬಟ್ ವಿ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಒಳಗಡೆನೆ ಮೆಡಿಸಿನ್ ಇದೆ. ಕರೆಕ್ಟ್. ದೊಡ್ಡ ಡಾಕ್ಟ್ರ್ ಒಳಗಡೆ ಕೂತ್ಕೊಂಡಿದ್ದಾನೆ, ಪಂಚಭೂತಗಳಲ್ಲಿ ಮಾಡಿ. ಹೌದು, ಆ ಡಾಕ್ಟ್ರನ್ನ ನಾವು ಟ್ರೈನ್ ಮಾಡಿದಾಗ ವಾಸಿವಾಗುತ್ತೆ. ಎಸ್ ಸರ್. ಸೊ ಅಂದರೆ ಪರ್ಮನೆಂಟ್ ಚಿಕಿತ್ಸೆ ಕೊಟ್ಟರೆ ಅವರು ಸುಮಾರು 20 ವರ್ಷದಿಂದ ಡೈಪರ್ ಚೇಂಜ್ ಮಾಡೋಕ್ಕೂ ಕೂಡ ಬೇರೆಯವ್ರು ಬರ್ತಾ ಇದ್ರೆ ಅಂತ, ನೋಡೋಕ್ಕೂ ಕೂಡ ಅಸಹ್ಯ ಆಗ್ತಿರ್ತಂತೆ ಬೇರೆಯವ್ರಿಗೆ. ಆದರೆ ಇವತ್ತು ಆ ಡೈಪರ್ನ ಬಿಟ್ಟಿದ್ದೀನಿ, ಒಂದು ದೊಣ್ಣೆ ಹಿಡ್ಕೊಂಡು ನಡೀತಾ ಇದ್ದೀನಿ ಅಂತ ಹೇಳ್ತಾರೆ ಸರ್. ಸೊ ಇದು ಎಷ್ಟು ಸಿವಿಯರ್ ಸಮಸ್ಯೆ ಆಗಿತ್ತು ಅಂದರೆ ಅವರಿಗೆ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಕಲರ್ ಥೆರಪಿನಲ್ಲಿ, ಬಣ್ಣ ಚಿಕಿತ್ಸೆಯಲ್ಲಿ ಡಾಕ್ಟರ್ ಬಸವರಾಜ್ ಅವರು ನೋಡಿದ ಮೇಲೆ ನೀವು ಆವಿಷ್ಕಾರ ಮಾಡಿದಂಥ ಈ ಒಂದು ಬಣ್ಣ ಚಿಕಿತ್ಸೆಯಿಂದ ಈ ಥರ ದೊಡ್ಡ ದೊಡ್ಡ ಸಮಸ್ಯೆನೂ ಕೂಡ ಸಾಲ್ವ್ ಆಗುತ್ತದೆ. ಅಷ್ಟು ಜನಕ್ಕೆ ಅದನ್ನು ನಂಬಿರಲ್ಲ, ಬಟ್ ತೊಗೊಂಡವ್ರಿಗೆ ಮಾತ್ರ ಇದನ್ನು ನಂಬಿಕೆ ಇರುತ್ತೆ. ಇಲ್ಲಿ ಸಮಸ್ಯೆ ಚಿಕ್ಕದು ದೊಡ್ಡದಂತಲ್ಲ, ದೆರ್ ಈಸ್ ಎ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಎಸಿಡಿಟಿ ಚಿಕ್ಕ ಸಮಸ್ಯೆ ಆಗಿರ್ಬೋದು, ಗ್ಯಾಸ್ಟ್ರಿಟಿಸ್ ಚಿಕ್ಕ ಸಮಸ್ಯೆ ಆಗಿರ್ಬೋದು, ತಲೆನೋವು ಸಮಸ್ಯೆ ಚಿಕ್ಕದಿರ್ಬೋದು, ಬಟ್ ಆ ನರಳಾಟ ಕಂಟಿನ್ಯೂಸ್ ಆಗಿರುತ್ತಲ್ವಾ. ಕರೆಕ್ಟ್. ಬಟ್ ಅದನ್ನು ನಾವು ಅದರಿಂದ ಆಚೆ ತರ್ಬೋದು ಜನ. ಅದ್ಭುತವಾಗಿ ಈ ಆಲ್ಟರ್ನೇಟ್ ಮೆಡಿಸಿನ್ಸ್ ಏನಿದೆ, ಕಲರ್ ಥೆರಪಿ, ಅಕ್ಯುಪ್ರೆಷರ್, ಮರ್ಮ ಚಿಕಿತ್ಸೆ, ಮುದ್ರಾ, ಸಿಂಪಲ್ ಟೆಕ್ನಿಕ್ಸು, ಬಟ್ ರಿಸಲ್ಟ್ಸ್ ಎಸ್ ಅದ್ಭುತ. ಓಕೆ. ಈಗ ನೀವು ಪ್ರಯೋಗ ಮಾಡೋದಕ್ಕೆ ಶುರು ಮಾಡೋದಲ್ಲ, ಒಂದಷ್ಟು ಜನಗಳ ಮೇಲೆ ಅದನ್ನು ಪ್ರಯೋಗ ಮಾಡ್ತೀರಾ, ಅವ್ರಿಗೆ ವಾಸಿ ಆಗುತ್ತೆ. ಇನ್ನೊಂದಷ್ಟು ಜನಗಳ ಮೇಲೆ ಪ್ರಯೋಗ ಮಾಡ್ತೀರಾ, ಅದೆಲ್ಲವೂ ಕೂಡ ವಾಸಿ ಆಗುತ್ತೆ. ಸೊ ನೀವು ಕಂಪ್ಯೂಟರ್ ಎಜುಕೇಷನ್ ಓದ್ಕೊಂಡು ಈ ಬಣ್ಣ ಥೆರಪಿಗೆ ನೋಡಿ ಅದಕ್ಕೂ ರಿಲೇಟೆಡೇ ಇಲ್ಲ, ಹೇಗೆ ಬಂದುಬಿಟ್ರು ನೀವು ಅಂತ, ಹೆಂಗೆ ಇಂಟ್ರೆಸ್ಟ್ ಬಂತು? ಪಾರ್ಟ್ ಆಫ್ ಮೈ ರಿಸರ್ಚ್. ನಾನು ವೆನ್ ಐಮ್ ಡೂಯಿಂಗ್ ಮೈ ಡಾಕ್ಟ್ರೇಟ್, PhD ಇನ್ ಪಲ್ಸ್ ಅನಾಲಿಸಿಸ್. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ನಾಡಿಯಿಂದ. ನಾಡಿಯಿಂದ. ಓಕೆ. ಸೊ ಆ್ಯಕ್ಚುಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಕಾನ್ಸೆಪ್ಟ್ಸ್ ಎಲ್ಲ ಓದಿ ಲಾಸ್ಟಿಗೆ ನಾಡಿ ಕಲಿತಾರೆ. ನಾವು ಸ್ವಲ್ಪ ರಿವರ್ಸ್, ಫಸ್ಟ್ ನಾಡಿ ಕಲ್ತ್ಕೊಂಡು ಇಷ್ಟು ನಾಡಿ ಅರ್ಥ ಆದಮೇಲೆ ಈ ಥರ ಪ್ರಾಬ್ಲಮ್ ಇದ್ದರೆ ಈ ಥರ ಸೊಲ್ಯೂಷನ್ ಇರುತ್ತೆ, ಸರ್ವೈಕಲ್ ಸ್ಪಾಂಡಿಲಿಸಿಸ್ ಇದ್ದರೆ ಈ ಥರ ಪಲ್ಸ್ ಇರುತ್ತೆ, ಡಯಾಬಿಟಿಸ್ ಇದ್ದರೆ ಈ ಥರ ಪಲ್ಸ್ ಇರುತ್ತೆ, ಬ್ಯಾಕ್ ಪೇನ್ ಇದ್ದರೆ ಈ ಥರ ಪಲ್ಸ್ ಇರುತ್ತೆ. ಆ ಪಲ್ಸ್ ಅರ್ಥ ಆದಮೇಲೆ ನನಗೊಂದು ಕ್ಯೂರಿಯಾಸಿಟಿ ಬಂತು. ಸೊ ಇಷ್ಟು ಪ್ರಿಸೈಸ್ ಆಗಿ ನಮ್ಮ ದೇಹ ಹೇಳ್ತಾ ಇದೆ, ಅದರದ್ದೇ ಆದ ಒಂದು ನಾಡಿ ಭಾಷೆನಲ್ಲಿ ಹೇಳ್ತಾ ಇದೆ. ಅದನ್ನ ಯಾಕೆ ನಾವು
ಜನರಿಗೆ ತಲುಪಿಸ್ಬಾರ್ದು ಅಂತೇಳಿ ನಾಡೀಶ್ವರ ಅಂತ ಒಂದು ಇನ್ಸ್ಟ್ರೂಮೆಂಟ್ ಮಾಡಿದ್ದೀವಿ. ಎಸ್, ಅದು ಒಂದು ಅದ್ಭುತವಾಗಿದೆ. ಆ ನಾಡೀಶ್ವರ ಮುಖಾಂತರ ಇವತ್ತು ಸಾವಿರಾರು ಜನ ಹೀಲರ್ಸ್ ಆಗಿರ್ಬೋದು, ಈವನ್ ಕಾಮನ್ ಮೆನ್ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ, ಅದರಿಂದ ವಾಸಿ ಆಗ್ತಿದ್ದಾರೆ. ವಿ ಆರ್ ಹ್ಯಾಪಿ ಫಾರ್ ದಟ್. ಎಸ್ ಸರ್, ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ಸರ್, ಮಂಡಿ ನೋವಾಗಲಿ ಕೈಗೆ ಬಣ್ಣ ಹಚ್ಚುತ್ತಾರೆ, ಹೊಟ್ಟೆ ನೋವು ಬಂದರೂ ಕೂಡ ಕೈ ಬಣ್ಣ ಹಚ್ಚುತ್ತಾರೆ, ಕಿಡ್ನಿ ಸಮಸ್ಯೆ ಆದರೂ ಕೂಡ ಕೈ ಬಣ್ಣ ಹಚ್ಚುತ್ತಾರೆ. ಜನಗೆ ಈ ಲಾಚಿಗೂ ಕೆಲವೊಬ್ರಿಗೆ ಗೊತ್ತಾಗಿಲ್ಲ. ಸರಿ, ನಾವು ಕ್ರೀಮ್ನ ಮಂಡಿ ನೋವು ಬಂದರೆ ಮಂಡಿ ನೋವು ಹಚ್ಚುತ್ತೀವಿ, ತಲೆಗೆ ಬಂದರೆ ತಲೆಗೆ ಹಚ್ಚುತ್ತೀವಿ, ನೀವೇನು ಸರ್ ಎಲ್ಲನೂ ಕೈಗೆ ಹಚ್ಚುತ್ತೀರಾ ಅಂತ. ಈ ಲಾಜಿಗೂ ಅರ್ಥ ಆಗದೆ ಕೆಲವ್ರಿಗೆ ಮೊದಲು ಅರ್ಥ ಆಗ್ತಿರ್ಲಿಲ್ಲ. ಸೊ ಈಗ ಕೆಲವ್ರಿಗೆ ಅದು ಅರ್ಥ ಆಗ್ತಿದೆ, ಹೌದಪ್ಪ ಅದು ರಿಫ್ಲೆಕ್ಸಾಲಜಿ ಇದು ಇದೇ ಈ ಥರ ಅನ್ನುವಂಥ. ಸೊ ದಿಸ್ ಈಸ್ ಕಾಲ್ಡ್ ಮೆರಿಡಿಯನ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಓಕೆ, ನಮ್ಮ ದೇಹದಲ್ಲಿ 14 ಮೆರಿಡಿಯನ್ಸ್ ಇರ್ತವೆ. ಆ ಎಲ್ಲ ಮೆರಿಡಿಯನ್ ಎಲ್ಲಿ ಎಂಡ್ ಆಗ್ತವೆ ಅಂತಂದರೆ ಒಂದು ಕೈಯಲ್ಲಿ ಇಲ್ಲ ಕಾಲಲ್ಲಿ. ಓಕೆ, ಕಿವಿಗಳು ಮತ್ತು ಕಿವಿನಲ್ಲಿರುತ್ತೆ. ಹಾಂ. ಸೊ ಯಾವಾಗ ನಾವು ಈ ಒಂದು ಮೆರಿಡಿಯನ್ಸ್ನ ಆ್ಯಕ್ಟಿವೇಟ್ ಮಾಡ್ತೀವಿ, ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ದೊಡ್ಡ ಕರಳು ಮೆರಿಡಿಯನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಈ ಥರ ಫ್ಲೋ ಆಗುತ್ತೆ ಇಲ್ಲಿ. ಓಕೆ, ಹಾಂ, ಇಲ್ಲಿ ಫ್ಲೋ ಆಗಿಬಿಟ್ಟು ಇಟ್ ವಿಲ್ ಎಂಡ್ ಇಯರ್. ಓಕೆ, ಮೂಗ್ ಹತ್ರ ಎಂಡ್ ಆಗುತ್ತೆ. ಹಾಂ. ಎನಿಬಡಿ ಕ್ಯಾನ್ ಚೆಕ್ ದಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಮೋಷನ್ ಏನಾದ್ರು ಲೂಸ್ ಆಗ್ತಾ ಇದ್ರೆ, ಲೂಸ್ ಟೂಲ್ಸ್ ಆಗ್ತಾ ಇದ್ರೆ, ಜಸ್ಟ್ ಈ ವರ್ಟೆಕ್ಸ್ ಬರುತ್ತಲ್ವ ಈ ತ್ರಿಭುಜ ಆಕೃತಿಯಲ್ಲಿ, ಈ ಪಾಯಿಂಟನ್ನ ಒಂದು 20 ಸತಿ ಪ್ರೆಸ್ ಮಾಡಿ, 2 ಕೈಯಲ್ಲಿ ಮಾಡ್ಬೋದು. ಇದು ವಿತಿನ್ 1 or 2 ಅವರ್ಸಲ್ಲಿ ಅದ್ಭುತವಾದ ಉಷ್ಣ ಕ್ರಿಯೇಟ್ ಆಗುತ್ತೆ ಬಾಡಿನಲ್ಲಿ. ನಿಮಗೆ ಲೂಸ್ ಮೋಷನ್ ಆಗ್ತಾ ಇದ್ರೆ, ಗಂಟ್ಲು ತುಂಬ ಶೀತ ಆಗಿದ್ರೆ, ಮತ್ತು ಥ್ರೋಟ್ ಇನ್ಫೆಕ್ಷನ್ಸ್ ಆಗಿದ್ರೆ, ಅದೆಲ್ಲವುದು ಕೆಲವೇ ನಿಮಿಷ ಕೆಲವೇ ಗಂಟೆಗಳಲ್ಲಿ ವಾಸಿ ಆಗುತ್ತೆ. ನೀವು ಕೇಳ್ಬೋದು, ದೊಡ್ಡ ಕಾಳು ಕೆಳಗಡೆ ಮೇಲ್ಗಡೆ ಹೊಟ್ಟೆ ಕೆಳಗಡೆ ಇದೆ, ನೀವು ಇಲ್ಲಿ ಯಾಕೆ ಒತ್ತುತ್ತಾ ಇದ್ದೀರಾ ಅಂತ. ಕರೆಕ್ಟ್. ಈ ಮೆರಿಡಿಯನ್ನು ಇಟ್ ಈಸ್ ಇಂಟರ್ನಲಿ ಕನೆಕ್ಟೆಡ್ ಟು ದೊಡ್ಡ ಕರಳಿಗೆ. ಅಂದ್ರೆ ಅದರದ್ದು ಡೈವರ್ಜೆಂಟ್ ಚಾನೆಲ್ ಬಂದ್ಬಿಟ್ಟು ದೊಡ್ಡ ಕರಳಿಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಈ ಪಾಯಿಂಟ್ ಪ್ರೆಸ್ ಮಾಡ್ತಿರೋ ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ, ಒಂದು ಲೈನು ಆಕ್ಟಿವೇಟ್ ಆಗುತ್ತೆ. ಅದನ್ನೇ ನೀವು ಮಾಡ್ತಿರೋದು, ಮೂಲಕ್ಕೆ ನೀವು ಮಾಡ್ತಿರೋದು. ನಾನು ಐ ಆಮ್ ಜಸ್ಟ್ ಎರಡು ಸಿಸ್ಟಮ್ ಇದೆ ಪ್ರಪಂಚದಲ್ಲಿ. ಇಂಡಿಯನ್ ಸಿಸ್ಟಮಲ್ಲಿ ಚಕ್ರಗಳು ಅಂತ ಕರಿತೀವಿ, ಚೈನೀಸ್ ಸಿಸ್ಟಮಲ್ಲಿ ಮೆರಿಡಿಯನ್ಸ್ ಅಂತ ಕರಿತೀವಿ. ಇವೆರಡರ ಮೇಲೆ ನಾವು ಕಳೆದ 16-17 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಎಸ್ ವೀಕ್ಷಕರೇ, ಸೊ ಪ್ರತಿಯೊಂದು ಸಮಸ್ಯೆನೂ ಕೂಡ ಅದ್ರ ಕಂಡುಹಿಡಿದು ಅದಕ್ಕೆ ಯಾವ ಬಣ್ಣಗಳನ್ನು ಹಚ್ಚಬೇಕು ಅಂತ ಹೇಳಿ ಅದನ್ನು ಬಣ್ಣಗಳನ್ನು ಹಚ್ಚಿ, ಸೊ ಅದನ್ನು ಸಾಲ್ವ್ ಆದ ನಂತರ ಒಂದು ಒಳ್ಳೆ ಪುಸ್ತಕವನ್ನು ಕಲರ್ ಥೆರಪಿ ಅಂತ ಪುಸ್ತಕವನ್ನು ತಂದರೆ ಬಣ್ಣ ಚಿಕಿತ್ಸೆ ಅಂತ, ಅದಕ್ಕೆ ನಿಮಗೆ ನೀವೇ ಚಿಕಿತ್ಸೆ ಮಾಡ್ಕೊಳ್ಬೋದು. ಸೊ ಯಾವಾಗಲೂ ನನ್ನ ಮುನ್ನೇ ನೋಡಿ ಬಂದು ಅಂತ ಕೂಡ ಡಾಕ್ಟರ್ ಬಸವರಾಜ್ ಅವರು ಹೇಳ್ತಾ ಇಲ್ಲ, ಬಟ್ ಇದು ನಿಮ್ಗಳಿಗೋಸ್ಕರ ಮಾಡಿರುವಂಥದ್ದು. ಸೊ ಬಣ್ಣ ಚಿಕಿತ್ಸೆ ಪರ್ಚೇಸ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿರುವಂಥದ್ದು. ಸರ್, ಹಾಗೆ ಇವತ್ತು ಪಟ ಅಂತ ಕೆಲವೊಂದು ಕ್ವಶನ್ಸ್ಗಳಿದೆ, ಸೊ ಪಬ್ಲಿಕ್ ಕೇಳಿರುವಂಥದ್ದು. 5 ನಿಮಿಷ ಮುಗಿಸೋಣ ಸರ್. ಎಸ್, ಸೊ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಚಾರ್ಜಿಂಗ್ ಇಡ್ತೀರಾ ಇದನ್ನು?